ಥೈಲ್ಯಾಂಡ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಾಗಿದೆ. ಪ್ರಧಾನಿ ಹುದ್ದೆಯಿಂದ ಶ್ರೀನಿವಾತ್ರ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕಂಬೋಡಿಯಾದ ಮಾಜಿ ಒಬ್ಬ ನಾಯಕನೊಂದಿಗೆ ಅವರು ಫೋನ್ ಮಾತುಕತೆ ನಡೆಸಿದ್ರು. ಅದು ಅನೈತಿಕ ಅದು ಅನ್ನೋ ಕಾರಣಕ್ಕೆ ಇಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದೆ. ದೆಹಲಿ ಸರ್ಕಾರ ವಾಯುಮಾಲಿನ್ಯ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮಹತ್ವದ ಆದೇಶ ಕಳಿಸಿದೆ. ಇವತ್ತಿಂದ 15 ವರ್ಷ ಮೀರಿದ ಪೆಟ್ರೋಲ್ ವಾಹನಕ್ಕೆ ಮತ್ತು 10 ವರ್ಷ ಮೀರಿದ ಡೀಸೆಲ್ ವಾಹನಕ್ಕೆ ಎರಡಕ್ಕೂ ಇಂಧನ ಕೊಡಲು ಬಂದಿದೆ. ಬೇಡ, ಅದಕ್ಕಿಂತ ಒಳಗಡೆ ಇರೋ ಗಾಡಿ ತುಂಬಿಸ್ಕೊಂಡು ತೊಗೊಂಡೋಗಿ ಆಮೇಲೆ ಹಾಕ್ಕೋತಾರೆ. ಸೀಸ್ ಮಾಡಬೇಕು. ಅದಕ್ಕೆ ಮೊದಲು ಒಂಚೂರು ಗಮನ ಇಟ್ಕೊಳ್ಳಿ. ಕರ್ನಾಟಕದವರು, ಪೊಲೀಸ್ನವರು, ಆರ್ ಟಿ ಒಗಳು ಆ ಹಳೆ ಗಾಡಿಗಳನ್ನೆಲ್ಲ ತಂದು ಇಲ್ಲಿ ಗಿಂಪ್ ಮಾಡಿಬಿಟ್ಟಾರು. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಸಂಬಂಧ ಬೋಯಿಂಗ್ ಸಂಸ್ಥೆ ವಿರುದ್ಧ ಕಾನೂನು ಹೋರಾಟ ಸ್ಟಾರ್ಟ್ ಮಾಡ್ತಾರಂತೆ. ಅಮೆರಿಕ ಮತ್ತು ಲಂಡನ್ ಎರಡೂ ಕಡೆ ಕೇಸ್ ಹಾಕ್ತಾರಂತೆ. ಹಾಕ್ಬೋದು, ಭಾಳ ಕಡೆ ಹಾಕಿದ್ದಾರೆ, ಆ ಥರನೇ ಹಾಕ್ತಾರೆ. ದೇಶಾದ್ಯಂತ ಜುಲೈ ತಿಂಗಳ ಮೊದಲನೇ ದಿನವೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ತೈಲ ಮಾರುಕಟ್ಟೆ ಕಂಪನಿಗಳು 19 kg LPG ವಾಣಿಜ್ಯ ಸಿಲಿಂಡರ್ ಬೆಲೆ 40 ರೂಪಾಯಿ ಇಳಿಸಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತು ಇನ್ನೇನು ಗುಡ್ ನ್ಯೂಸ್ ನಮಗೆ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆಯಿಂದ 9 ದಿನ ವಿದೇಶ ಪ್ರವಾಸ. ಗಾನಾ, ಟ್ರಿನಿಡಾಡ್ ಟೊಬ್ಯಾಗೊ, ಅರ್ಜೆಂಟೀನಾ, ಬ್ರೆಜಿಲ್, ನಮೀಬಿಯಾಗೆ. ಬೇಸಿಕಲಿ ಬ್ರೆಜಿಲ್ ಟ್ರಿಪ್ ಇದು. ಹಿಂದೆ ಮುಂದೆ ಸೇರಿಸ್ಕೊಂಡಿರಬೇಕು. ಆಯಿತು, ಹೋಗ್ಬೋದು. ಮುಂದೆ ಪಂಚಪೀಠಗಳು ಮತ್ತೆ ಒಂದಾಗ್ಬೋದು. ದಾವಣಗೆರೆ ರೇಣುಕಾಮಂದಿರದ ಜೊತೆ 21-22 ಸೇರ್ತಾರಂತೆ. ದಾವಣಗೆರೆ ಶ್ರೀಶೈಲ ಮಠದಲ್ಲಿ ಪೂರ್ವಭಾವಿ ಸಭೆ ಆಗಿದೆ. ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ ಮತ್ತು ಕಾಶಿ ಜಗದ್ಗುರು ಎಲ್ಲ ಭಾಗವಹಿಸಿದ್ದಾರೆ. ಒಳ್ಳೆದಾಗಲಿ. ಬಹುದಿನಗಳಿಂದ ಆಗಬೇಕಾಗಿದ್ದ ಕೆಲಸಕ್ಕೆ ಈಗಲಾದರೂ ಎಲ್ಲವನ್ನೂ ಅರಿತ ನೀವುಗಳು ಮನಸ್ಸು ಮಾಡಿ ಒಪ್ಪಿದ್ದೀರಲ್ಲ, ಅಪ್ಪ ಪರವಾಗಿಲ್ಲ. ಬುದ್ಧಿ ಇಲ್ಲದೆ ಇದ್ದವ್ರಿಗೆ ಬೇರೆ, ನಿಮಗೆಲ್ಲ ಗೊತ್ತಿದ್ದವ್ರು ಮಾಡಿರಲಿಲ್ಲ ಅಪ್ಪ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ನಾಳೆಯಿಂದ ಸಚಿವ ಸಂಪುಟ ನಾಳೆ ಮಾಡ್ತಾರಂತೆ. ಹಿಂದೆನೇ ಮಾಡಬೇಕಿತ್ತು, ನಾವು ಮುಂದಕ್ಕೆ ಹಾಕಿದ್ರು. ಅದನ್ನು ಗ್ರಾಮಾಂತರ ಜಿಲ್ಲೆನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಿಸ್ತಾರಂತೆ. ಆಯ್ತಾಯ್ತು, ಕರ್ಕೊಳ್ಳಿ, ಹಾಗೆ ಕರ್ಕೊಂಡು. ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ KPC ಸೌಹಾರ್ದ ನಿಯೋಗ ಸದಸ್ಯರು ಭೇಟಿ ನೀಡಿ ಎಲ್ಲ ಮಾಡಿ ಸೌಹಾರ್ದ ಮೂಡಿಸಬೇಕು ಅಂತ ಬಂದ್ರಂತೆ. ಇಲ್ಲಿ ನಲಪಾಡು ಕರ್ಕೊಂಬಂದು RSS ಮುಂದೆ ಬಿಡ್ತಾರೆ ಕಾಂಗ್ರೆಸ್ನವರು. ಸೌಹಾರ್ದ ಚೆನ್ನಾಗಿದೆ ಸ್ಕೀಮು. ದೊಡ್ಡಬಳ್ಳಾಪುರ ತಾಲೂಕಿನ ಮಾಕಳಿ ಬಳಿ ಇನೋವಾ ಕಾರ್ ಪಲ್ಟಿ ಹೊಡೆದ 5 ಜನ ಸಾವನ್ನಪ್ಪಿದ್ದಾರೆ. 8 ಜನರ ಪೈಕಿ ಓವರ್ಟೇಕ್ ಮಾಡೋಕ್ಕೆ ಹೋದಾಗ ಆಗಿರೋ ಅಪಘಾತ.